ಮುಡಿ ಕೊಟ್ಟು ಜೈಲು ಸೇರಿದ್ದಾರೆ ನಟ ದರ್ಶನ್. ನ್ಯೂಸ್ ಫಸ್ಟ್ಗೆ ದರ್ಶನ್ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ಫೋಟೋಗೆ ನಗನಗುತ್ತಲೇ ಪೋಸ್ ಕೊಟ್ಟಿದ್ದಾರೆ. ಪವಿತ್ರ ಬೇಲ್ ರದ್ದಾಗೋದು ಪಕ್ಕಾ ಅಂತ ದರ್ಶನ್ಗೆ ಹಾಗಾದ್ರೆ ಗೊತ್ತಿತ್ತಾ? ಗೊತ್ತಿದ್ದೇ ಮುಡಿ ಕೊಟ್ಟು ಜೈಲು ಸೇರಿದ್ರ ದರ್ಶನ್. ನಗನಗುತ್ತಲೇ ಪೋಸ್ ಕೊಟ್ಟಿದ್ದಾರೆ. ಇದು ಮುಡಿ ಕೊಟ್ಟ ನಂತರದಲ್ಲಿ. ಮುಡಿ ಇತ್ತ ಅವ್ರಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ಜೈಲಿಗೆ ಹೋಗ್ತೀನಿ ಅಂತ. ಹಾಗಾಗಿ ಮೊದಲೇ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟು ಬಂದಿದ್ರು. ಮುಡಿ ಕೊಟ್ಟು ಜೈಲು ಸೇರಿದ್ದಾರೆ ದರ್ಶನ್. ಪೋಸ್ ಕೊಟ್ಟಿದ್ದಾರೆ ಫೋಟೋಗೆ ನಗನಗುತ್ತಲೇ. ತಮಿಳುನಾಡಿನ ಬಣ್ಣಾರಿ ಅಮ್ಮ ದೇವಿ ಆ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟಿದ್ದಾರೆ. ಮೊನ್ನೆ ಅವರು ತಮಿಳುನಾಡು ಹೋಗಿದ್ರು. ಅಂದರೆ ಯಾವತ್ತು ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಬಂತೋ ಆ ತೀರ್ಪಿನ ದಿನ ಅವರು ತಮಿಳುನಾಡು ಹೋಗಿದ್ರು. ಹಾಗಾಗಿ ಅಲ್ಲಿ ದೇವಸ್ಥಾನದಲ್ಲಿ ಮುಡಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಆ ಪವಿತ್ರ ಅವರ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ. ನಗನಗುತ್ತಲೇ ಪೋಸ್ ಕೊಟ್ಟಿದ್ದಾರೆ. ಜೈಲಲ್ಲಿ ತೆಗಿತಾರಲ್ಲ, ಮೊದಲು ನೀವು ಒಳಗಡೆ ಹೋಗೋ ಮುಂಚೆ ಒಂದು ಫೋಟೋ ಸೆಷನ್ ಆಗುತ್ತೆ, ಫೋಟೋ ತೆಗಿತಾರೆ. ಆ ಫೋಟೋದಲ್ಲಿ ಈ ಪೋಸ್ ಕೊಟ್ಟಿರೋದು. ಸಂದೇಶ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸಂದೇಶ್ ಇದೊಂದು ಎಕ್ಸ್ಕ್ಲೂಸಿವ್ ಫೋಟೋ. ಅಂದರೆ ಮೊದಲೇ ಗೊತ್ತಿತ್ತಾ ಅಂತ ದರ್ಶನ್ಗೆ ನಾನು ಒಳಗೆ ಹೋಗ್ತೀನಿ ಅಂತ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟು ಬಂದಿದ್ರಾ? ವಾಸುದೇವ್, ನಿಜಕ್ಕೂ ಕೂಡ ಈಗ ಅವರು ಮುಡಿ ಕೊಟ್ಟರು ಬಂದಿರೋದನ್ನ ನೋಡ್ತಾ ಇದ್ರೆ ಅದೇ ಒಂದು ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ತಮಿಳುನಾಡಿನ ಒಂದು ದೇವಸ್ಥಾನದಲ್ಲಿ ಕೂದಲನ್ನ ಮುಡಿ ಕೊಟ್ಟು ನಂತರ ಅವರು ಜೈಲು ಸೇರಿರುವಂತದ್ದು. ಜೊತೆಗೆ ಇದು ಅರೆಸ್ಟ್ ಆದ ಬಳಿಕ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಆ ಸಂದರ್ಭದಲ್ಲಿ ತೆಗೆದಿರುವಂತಹ ಒಂದು ಫೋಟೋ ಇದು ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಈಗ ಸಿಕ್ಕಿರುವಂತದ್ದು. ಅಂದ್ರೆ ಈ ಬಾರಿ ಜೈಲು ಸೇರಿರುವಂತಹ ಸಂದರ್ಭದಲ್ಲಿ ಏನಿದೆ, ಇಲ್ಲಿ ದರ್ಶನ್ ಅವರ ಮುಖವನ್ನ ನೋಡ್ತಾ ಇದ್ರೆ ಆತಂಕ ಹಾಗೆ ದುಗುಡ ಎರಡೂ ಕೂಡ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ದರ್ಶನ್ ಅವರ ಫೋಟೋ, ಮತ್ತೊಂದ್ ಕಡೆ ಪವಿತ್ರ ಗೌಡ ಅವರ ಫೋಟೋವನ್ನ ನೋಡ್ತಾ ಇದ್ರೆ ಒಂದ್ ಕಡೆ ದರ್ಶನ್ ಅವರು ಮುಡಿ ಕೊಟ್ಟಿದ್ದಾರೆ, ಅಂದ್ರೆ ದೇವರಿಗೆ ಮುಡಿ ಕೊಟ್ಟು ನಂತರ ಬಂದು ಪೊಲೀಸ್ ಠಾಣೆಯಲ್ಲಿ ಅಥವಾ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಬಂದು ಪೊಲೀಸರಿಗೆ ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಪವಿತ್ರ ಗೌಡ ಅವರನ್ನು ಕೂಡ ನಿವಾಸದಲ್ಲೇ ಅರೆಸ್ಟ್ ಮಾಡಲಾಗುತ್ತೆ. ಆದ್ರೆ ಮೊದಲಿಗೆ ತೆಗೆದಿರುವಂತ ಈ ಒಂದು ಫೋಟೋದಲ್ಲಿ ಒಂದ್ ಕಡೆ ದರ್ಶನ್ ಅವರ ಫೋಟೋದಲ್ಲಿ ದುಃಖ ಹಾಗೆ ದುಗುಡ ಎರಡೂ ಕೂಡ, ಅಥವಾ ಆತಂಕ ದುಗುಡ ಎರಡೂ ಕೂಡ ಕಾಣಿಸ್ತಾ ಇದ್ರೆ, ಪವಿತ್ರ ಗೌಡ ಅವರು ಮನ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಒಂದು ಪೋಸ್ ಅನ್ನ ಕೊಟ್ಟು ಅಥವಾ ಸ್ಮೈಲ್ ಅನ್ನ ಕೊಟ್ಟು ಆ ಫೋಟೋಗೆ ಪೋಸ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಇವರು ನಟಿಯಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ನೋವನ್ನ ಮರೆಮಾಚಿ ಈ ರೀತಿ ಸ್ಮೈಲ್ ಮಾಡಿದ್ದಾರೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಈ ಬಾರಿಯ ಒಂದು ಜೈಲು ದರ್ಶನ ಏನಿದೆ, ನಿಜಕ್ಕೂ ಕೂಡ ಈ ಬಾರಿ ನಿಜವಾದ ಜೈಲು ದರ್ಶನ್ ಅವ್ರಿಗೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ವಾಸುದೇವ್. ಯಾಕಂದ್ರೆ ಇಲ್ಲಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ಈ ಬಾರಿ ಅಧಿಕಾರಿಗಳು ಅವರನ್ನ ನಡೆಸ್ಕೊಳ್ತಾ ಇದ್ದಾರೆ. ಜೊತೆಗೆ ಮನೆ ಊಟಕ್ಕೆ ಯಾವುದೇ ರೀತಿಯ ಅವಕಾಶವನ್ನ ದರ್ಶನ್ ಹಾಗೆ ಪವಿತ್ರ ಗೌಡ ಅವ್ರಿಗೆ ಮಾಡ್ಕೊಡ್ತಿಲ್ಲ. ಜೈಲಿನಲ್ಲಿ ಯಾವ ಊಟ ಇರುತ್ತೋ ಅದೇ ಊಟವನ್ನ ಮಾಡ್ಬೇಕು ಅಂತ ತಾಕೀತನ್ನ ಈಗಾಗಲೇ ನೀಡಲಾಗಿದೆ ವಾಸುದೇವ್. ಓಕೆ ಸಂದೇಶ್, ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕಾಯ್ದಿರಿಸಿತ್ತು, ಆಗ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳಿತ್ತು, ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ. ಸೊ ಆಗಲೇ ಇವ್ರಿಗೊಂದು ಹಿಂಟ್ ಸಿಕ್ಕಿತ್ತಾ ಅಂತ. ಅದಕ್ಕೆ ಯಾವಾಗ ತೀರ್ಪು ಬರುತ್ತೆ ಅದಕ್ಕಿಂತ ಮುಂಚೆನೇ ದೇವಸ್ಥಾನಕ್ಕೆ ಹೋಗಿ ಮುಡುಕೊಟ್ಕೊಂಡು ಆಮೇಲೆ ಬಂದು ಸರೆಂಡರ್ ಆಗಿರೋದ? ವಾಸುದೇವ್, ನಿಜಕ್ಕೂ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಕಳೆದ ಬಾರಿಯ ಹಿಯರಿಂಗ್ ಏನಿತ್ತು, ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಕೊಡೋದಕ್ಕೂ ಹಿಂದಿನ ಒಂದು ಹಿಯರಿಂಗ್ ಏನಿತ್ತು, ಆ ವಿಚಾರಣೆ ಸಂದರ್ಭದಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಬೇಲನ್ನ ರಿಜೆಕ್ಟ್ ಮಾಡುತ್ತೆ ಅಂತ. ಯಾಕಂದ್ರೆ ಆ ಆದೇಶವನ್ನ ಅಥವಾ ಕಾನೂನನ್ನ ತಿಳ್ಕೋಬೇಕು ಅಂದ್ರೆ ತುಂಬಾ ಕಾನೂನು ತಜ್ಞರೇ ಆಗ್ಬೇಕು ಅಂತೇನಿಲ್ಲ, ಒಂದು ಕಾಮನ್ ಸೆನ್ಸ್ ಇರ್ಬೇಕಾಗುತ್ತೆ. ಅಂದ್ರೆ ಸಾಮಾನ್ಯ ಜ್ಞಾನ ಇದ್ದವ್ರು ಯಾರಿಗೇ ಆದ್ರೂ ಕೂಡ ಲಾಸ್ಟ್ ಹಿಯರಿಂಗ್ ಅನ್ನ ನಾವು ನೋಡ್ತಾ ಇದ್ರೆ ಆ ಹಿಯರಿಂಗ್ ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳೇನಿದೆ, ಆ ಅಭಿಪ್ರಾಯಗಳನ್ನ ನೋಡ್ತಾ ಹೋದ್ರೆ ಕ್ಲಿಯರ್ ಕಟ್ ಆಗಿ ಅಲ್ಲಿ ಗೊತ್ತಾಗುತ್ತೆ ಹೈಕೋರ್ಟ್ ನ ಆ ಒಂದು ಆದೇಶ ಏನಿತ್ತು, ಅಂದ್ರೆ ಬೇಲ್ ನೀಡಿರುವಂತ ಆದೇಶ ಏನಿತ್ತು ಅದು ಎಲ್ಲೋ ಒಂದ್ ಕಡೆ ಅದಕ್ಕೆ ಚೀಮಾರಿ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅನ್ನೋದು ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ದರ್ಶನ್ ಅವರ ಪರ ವಕೀಲರಿಗಾಗಿರ್ಬೋದು ಅಥವಾ ಪವಿತ್ರ ಗೌಡ ಅವರ ಪರ ವಕೀಲರಿಗಾಗಿರ್ಬೋದು ಎಲ್ರಿಗೂ ಕೂಡ ಗೊತ್ತಿತ್ತು ಇಲ್ಲಿ ಬೇಲ್ ನಮ್ಮದು ರಿಜೆಕ್ಟ್ ಆಗತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟೇ ಖುದ್ದು ಈ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಇಲ್ಲಿ ನಮ್ಮ ಜಾಮೀನು ರದ್ದಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಮೇಜರ್ ರೀಸನ್ಸ್ ಗಳನ್ನ ಕೊಡ್ತಾರೆ, ಜೊತೆಗೆ ಎವಿಡೆನ್ಸ್
ವಿಲನ್ಸ್ ಗಳನ್ನ ಜೊತೆಯಲ್ಲೇ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಅದರಲ್ಲಿ ನಟ ಚಿಕ್ಕಣ್ಣ ಅವರನ್ನು ಕೂಡ, ಹಾಸ್ಯ ನಟ ಚಿಕ್ಕಣ್ಣ ಅವರನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಆ 64 ವಿಟ್ನೆಸ್ ಗಳನ್ನ ನಾವು ವಿಟ್ನೆಸ್ ಬಾಕ್ಸ್ ಒಳಗೆ ತಂದು ನಿಲ್ಲಿಸ್ತೀವಿ, ಆದ್ರೆ ಅವ್ರ ಜೊತೆಲೇ ಇವ್ರು ಓಡಾಡ್ತಾ ಇದ್ರೆ ಹೇಗೆ ನಾವು ವಿಟ್ನೆಸ್ ಅನ್ನ ತಂದು ನಿಲ್ಲಿಸಬೇಕಾಗತ್ತೆ, ಈ ಮಾತನ್ನ ಕೂಡ ಹೇಳಿದ್ರು ಪ್ರಾಸಿಕ್ಯೂಷನ್ ಪರ ವಕೀಲರು. ಹಾಗಾಗಿ ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಕೆಲವೊಂದು ಅಭಿಪ್ರಾಯಗಳನ್ನ ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿತ್ತು. ಅಂದ್ರೆ 302 ಪ್ರಕರಣದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಮೇಲೆ ನೀವು ಇಷ್ಟು ಬೇಗ ಹೇಗೆ ಬೇಲನ್ನ ಕೊಡ್ತೀರಾ, ಅಂದ್ರೆ ಇವ್ರು ನಿರಪರಾಧಿಗಳು ಅಂತ ನೀವೇ ಡಿಸೈಡ್ ಆಗ್ಬಿಟ್ರ, ಈ ರೀತಿಯ ಅಭಿಪ್ರಾಯಗಳನ್ನ ಯಾವಾಗ ವ್ಯಕ್ತಪಡಿಸ್ತಿರೋ ಆಗ ಕ್ಲಿಯರ್ ಕಟ್ ಆಗಿ ಇವರೆಲ್ರಿಗೂ ಕೂಡ ಗೊತ್ತಾಗಿತ್ತು. ಅಂದ್ರೆ ಪ್ರಿಪೇರ್ ಆಗಿದ್ರು, ಜೈಲಿಗೆ ನಾವು ಹೋಗ್ಬೇಕಾಗುತ್ತೆ, ಜೈಲಿಗೆ ಹೋಗಿ ಜೈಲು ವಾಸವನ್ನ ಇನ್ನಷ್ಟು ದಿನಗಳ ಕಾಲ ನಾವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಅನ್ನೋದು ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಿತ್ತು. ಹಾಗಾಗಿಯೇ ತಮಿಳುನಾಡಿಗೆ ಹೋಗಿ ಅಲ್ಲಿ ಮುಡಿ ಕೊಟ್ಟು ವಾಪಸ್ ಈಗ ದರ್ಶನ್ ಅವರು ಬಂದಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಏನು ಬಂದಿಖಾನೆಯ ಎಡಿಜಿಪಿ ಆಗಿ ಈಗ ಸದ್ಯ ದಯಾನಂದ್ ಅವರು ಇರುವಂತದ್ದು. ಹಾಗಾಗಿ ದಯಾನಂದ್ ಅವರು ಇರೋದ್ರಿಂದ ಈಗ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ, ಅಂದ್ರೆ ಈ ಹಿಂದೆ ಆಗಿರುವಂತಹ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರೋದ್ರಿಂದ ಇಲ್ಲಿ ದಯಾನಂದ್ ಅವರು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕೆಳ ಅಧಿಕಾರಿಗಳು ಅಥವಾ ಜೈಲ್ ಅಧಿಕಾರಿಗಳು ಏನಿದ್ದಾರೆ ಆ ಜೈಲ್ ಅಧಿಕಾರಿಗೆಲ್ಲರಿಗೂ ಕೂಡ ಈಗಾಗಲೇ ಸ್ಟ್ರಿಕ್ಟ್ ವಾರ್ನಿಂಗ್ ಅನ್ನ ರವಾನೆ ಮಾಡಲಾಗಿದೆ. ಯಾವುದೇ ರೀತಿಯ ಸ್ಪೆಷಲ್ ಫೆಸಿಲಿಟಿಗಳನ್ನ ಕೊಡಬಾರದು ಅಂತ ಹೇಳಲಾಗಿದೆ. ಹಾಗಾಗಿ ಈ ಬಾರಿಯ ದರ್ಶನ್ ಅವರ ಜೈಲು ದರ್ಶನ ಏನಿದೆ ಇದು ನಿಜಕ್ಕೂ ಕೂಡ ಜೈಲಿನ ರೀತಿಯಲ್ಲೇ ಇರುತ್ತೆ. ಕಳೆದ ಬಾರಿ ಸಿಕ್ಕಂತ ಫೆಸಿಲಿಟಿಗಳು ಯಾವುದೂ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ರಿಗೂ ಕೂಡ ಮನೆಯಿಂದ ಊಟವನ್ನ ತರೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಜೈಲಿನಲ್ಲಿ ಯಾವ ಊಟ ಇರುತ್ತೋ ಅಥವಾ ಜೈಲ್ ಮೆನುನಲ್ಲಿ ಯಾವ ಊಟ ಇರುತ್ತೋ ಅದೇ ಊಟವನ್ನ ಇವ್ರಿಗೂ ಕೂಡ, ಅಂದ್ರೆ ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿ ನೋಡ್ತಿರೋ ಅದೇ ರೀತಿ ಇವರನ್ನು ಕೂಡ ನೋಡ್ಬೇಕು ಅಂತ ಸ್ಪಷ್ಟವಾಗಿ ಎಡಿಜಿಪಿ ದಯಾನಂದ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿಯ ದರ್ಶನ್ ಅವರ ಜೈಲು ದರ್ಶನ ಏನಿದೆ ಅದು ನಿಜಕ್ಕೂ ಕೂಡ ಜೈಲಿನ ರೀತಿಯಲ್ಲೇ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಂದೇಶದಲ್ಲಿ ದರ್ಶನ್ ಅವ್ರು ನೋಡಿದ್ರೆ ಅವ್ರ ಪಾಪ ದುಗುಡದಲ್ಲಿದ್ದಾರೆ, ಬೇಸರದಲ್ಲಿ ಇದ್ದಾರೆ. ಆದ್ರೆ ಪವಿತ್ರ ನೋಡಿದ್ರೆ ಬಹಳ ಖುಷಿಯಾಗಿ ಇದಾರಲ್ಲ, ಅವರಲ್ಲಿ ಯಾವ ದುಗುಡನೂ ಕಾಣಿಸ್ತಾ ಇಲ್ಲ. ಅಂದ್ರೆ ಅಡ್ಜಸ್ಟ್ ಆಗ್ಬಿಟ್ರ ಅಂತ. ವಾಸುದೇವ್, ಪವಿತ್ರ ಗೌಡ ಎಷ್ಟೇ ಆದ್ರೂ ನಟಿ ಅವರು, ಯಾಕಂದ್ರೆ ಕಲಾವಿದೆ ಆಗಿರೋದ್ರಿಂದ ಆ ನೋವುಗಳನ್ನ ಹೊರ ಹಾಕದೆ ಸ್ಮೈಲ್ ಮಾಡೋದನ್ನ ಕಲ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಫೋಟೋವನ್ನ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅವ್ರಿಗೆ ನಾನು ಅರೆಸ್ಟ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ಯಾವ್ದೋ ಒಂದು ಫೋಟೋ ಸೆಷನ್ಗೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಅಥವಾ ಫೋಟೋಶಾಪ್ ಏನೋ ಮಾಡಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಫೋಟೋ ನೋಡಿದ ಕೂಡಲೇ ಸ್ಮೈಲ್ ಮಾಡ್ತಾ ಒಂದು ಪೋಸ್ ಅನ್ನ ಕೊಟ್ಟಿರುವಂತದ್ದು ಪವಿತ್ರ ಗೌಡ ಅವರು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಅವರು ಕಲಾವಿದೆ ಆಗಿರೋದ್ರಿಂದ ಆ ರೀತಿ ಸ್ಮೈಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಷ್ಟೇ ನೋವಿದ್ರು ಕೂಡ ಅದನ್ನ ಮರೆಮಾಚಿ ಸ್ಮೈಲ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮೋಸ್ಟ್ಲಿ ಪವಿತ್ರ ಗೌಡ ಅವರು ಯಾವ್ದೋ ಸಿನಿಮಾ ಶೂಟಿಂಗ್ಗೆ ಅಥವಾ ಯಾವ್ದೋ ಫೋಟೋ ಶೂಟ್ ಮಾಡಿಸ್ತಿದ್ದೀನಿ ಅಂದ್ಕೊಂಡಿದ್ದಾರೆ. ಆದ್ರೆ ಅದು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ತೆಗೆಸುವಂತ ಫೋಟೋ ಅಥವಾ ಇವರು UTP ನಂಬರ್ ಅನ್ನ ಏನ್ ಜನರೇಟ್ ಮಾಡುವಂತ ಸಂದರ್ಭದಲ್ಲಿ ಯಾರಿಗೆ ಜನರೇಟ್ ಮಾಡ್ತಾ ಇರ್ತಾರೆ ಅವರಿಗೆ ತೆಗೆಯುವಂತಹ ಒಂದು ಫೋಟೋ ಆಗಿರೋದ್ರಿಂದ ಮೋಸ್ಟ್ಲಿ ಪವಿತ್ರ ಗೌಡ ಅವರು ಅಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ. ಆದ್ರೆ ದರ್ಶನ್ ಅವ್ರಿಗೆ ಇದು ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಿದೆ. ಹಾಗಾಗಿ ಅವರ ಮುಖದಲ್ಲಿ ನಾವು ನೋಡ್ತಾ ಇದ್ರೆ ಆತಂಕ, ದುಗುಡ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ನಾನು ಹೊರಗಡೆ ಎಲ್ಲೋ ಒಂದ್ ಕಡೆ ಫ್ರೀಡಮ್ ಆಗಿ ಇದ್ದೆ, ಜೊತೆಗೆ ಹಕ್ಕಿ ರೀತಿಯಲ್ಲಿ ಹೊರಗಡೆ ಅದು ವಿದೇಶಗಳಿಗೆಲ್ಲ ಪ್ರಯಾಣ ಮಾಡಿ ಬರ್ತಾ ಇದ್ದೆ. ಆದ್ರೆ ಈಗ ಇನ್ನು ಮುಂದೆ ನಮ್ಗೆ ಆ ರೀತಿ ಫೆಸಿಲಿಟಿ ಇರೋದಿಲ್ಲ. ಜೊತೆಗೆ ಜೈಲಿನಲ್ಲೇ ನಾನು ಇರ್ಬೇಕಾಗತ್ತೆ, ಜೊತೆಗೆ ಜೈಲಿನಿಂದ ನಾನು ಹೊರಬರೋದಕ್ಕೆ ಸಾಕಷ್ಟು ಕಷ್ಟ ಆಗತ್ತೆ. ಎಲ್ಲವೂ ಕೂಡ ದರ್ಶನ್ ಅವ್ರಿಗೆ ತಿಳಿದಿದೆ. ಹಾಗಾಗಿ ಅವರ ಮನಸ್ಸಿನಲ್ಲಿ ಆತಂಕ, ದುಗುಡ ಎಲ್ಲವೂ ಕೂಡ ಕಾಣಿಸ್ತಾ ಇರುವಂತದ್ದು. ವಾಸುದೇವ್, ಹೇಗೆ ದರ್ಶನ್ ಇಲ್ಲೇ ಇರ್ತಾರಂತ ಪರಪ್ಪನಗರ ಅಥವಾ ಬಳ್ಳಾರಿಗೆ ಏನಾದ್ರು ಶಿಫ್ಟ್ ಮಾಡೋ ಪ್ಲಾನು? ಜೈಲಧಿಕಾರಿಗಳು ಕೂಡ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಸೋಮವಾರ ಅವರು ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ರೌಡಿ ಶೀಟರ್ಗಳು ಕೂಡ ಇದ್ದಾರೆ, ಅವರ ಸಂಪರ್ಕ ಕೂಡ ಇದೆ ಇವ್ರಿಗೆ. ಜೊತೆಗೆ ಈ ಹಿಂದೆ ಯಾಕಂದ್ರೆ 24/7 ಯಾವುದೇ ವಿಚಾರಣಾಧೀನ ಕೈದಿಯನ್ನಾಗಿರ್ಬೋದು ಅಥವಾ ಕೈದಿಯನ್ನಾಗಿರ್ಬೋದು ಜೈಲಧಿಕಾರಿಗಳು ನೋಡೋದಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಇರ್ತಾರೆ. ಜೊತೆಗೆ ಸಾಕಷ್ಟು ಜನ ರೌಡಿ ಶೀಟರ್ಗಳು ಕೂಡ ಇವರ ಸಂಪರ್ಕದಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ಅನುಕೂಲ ಆಗಬಹುದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಜೈಲಿನ ಅಧಿಕಾರಿಗಳು ಕೂಡ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಅಂದ್ರೆ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಹಿಂದೆ ರಾಜಾತಿಥ್ಯ ಪ್ರಕರಣ ಏನಿದೆ ಅಥವಾ ರಾಜಾತಿಥ್ಯ ನೀಡಿರುವಂತದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಆಗಿರೋದ್ರಿಂದ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇನ್ನಷ್ಟು ಫ್ರೀಡಮ್ ಸಿಗ್ಬೋದು ಅಥವಾ ಇವರಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದ ಈಸಿಯಾಗಿ ಮತ್ತದೇ ರಾಜಾತಿಥ್ಯ ಸಿಗಬಹುದು ಅನ್ನೋ ಒಂದು ಅನುಮಾನ ಇದೆ. ಹಾಗಾಗಿ ಈಗ ಸದ್ಯ ADGP ದಯಾನಂದ್ ಅವರ ನೇತೃತ್ವದಲ್ಲಿ ಒಂದು
ಸಭೆಯನ್ನ ನಡೆಸಿ ಈಗ ಸದ್ಯ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಬಳ್ಳಾರಿ ಜೈಲಿಗೆ ಇವರೊಬ್ಬರನ್ನ ಶಿಫ್ಟ್ ಮಾಡಲೇಬೇಕು, ಯಾಕಂದ್ರೆ ಇವರೊಬ್ಬ ನಾಯಕ ನಟನಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೆ. ಹಾಗಾಗಿ ಇವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಆ ಜೈಲಿನಲ್ಲಿ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ತಾರೆ. ಹಾಗಾಗಿ ಅವರು ಇವ್ರಿಗೆ ಸಹಾಯ ಮಾಡ್ಬೋದು ಅಥವಾ ಅವರು ಇವ್ರಿಗೆ ಬೇರೆ ರೀತಿಯ ಫೆಸಿಲಿಟೀಸ್ ಗಳನ್ನ ಕೊಡಿಸ್ಬಿಡ್ಬೋದು ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ದರ್ಶನ್ ಅವರು ಮಾತ್ರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ಲೇಬೇಕು, ಹಾಗಾಗಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ಜೈಲಧಿಕಾರಿಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅರ್ಜಿಯನ್ನ ಸಲ್ಲಿಸಿದ ಬಳಿಕ ಆ ಅರ್ಜಿಗೆ ಆಕ್ಷೇಪಣೆಯನ್ನ ಏನ್ ಸಲ್ಲಿಸ್ತಾರೆ ದರ್ಶನ್ ಪರ ವಕೀಲರು ಅದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಹಾಗಾಗಿ ಈಗ ದರ್ಶನ್ ಅವರನ್ನ ಮಾತ್ರ ಬಳ್ಳಾರಿ ಜೈಲಿಗೆ ಮತ್ತೆ ಶಿಫ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಅಥವಾ ಅಂತ ಚಿಂತನೆ ನಡೆಸಿ ಈಗಾಗಲೇ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ವಾಸುದೇವ್. ರೈಟ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.